ತಿರಂಗ ಯಾತ್ರೆ ಯಾರಿಗಾಗಿ? ದೇಶಕ್ಕೋ ಅಥವಾ ಮೋದಿಗೋ? ಮೋದಿಯನ್ನ ಮೆರೆಸೋದಕ್ಕೆ ಈ ಬಿಜೆಪಿಗರು ತಿರಂಗ ಯಾತ್ರೆಯನ್ನ ಮಾಡ್ತಾ ಇದ್ದಾರಾ? ನಿಜಕ್ಕೂ ಬಿಜೆಪಿಗರು ತಿರಂಗ ಯಾತ್ರೆಯನ್ನ ಮಾಡಬೇಕಾಗಿರೋದು ಯಾರಿಗಾಗಿ? ಇಂತಹ ಕದನದ ಸಮಯದಲ್ಲಿ ಮೋದಿಯನ್ನ ಮೆರೆಸೋದು ಅವಶ್ಯಕತೆ ಇದೆಯಾ ಅಥವಾ ಇವರು ಮೆರೆಸಬೇಕಾಗಿರೋದು ಯಾರನ್ನ? ನಮಸ್ಕಾರ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷಕ್ಕೆ ಅಲ್ಪ ವಿರಾಮ ಬಿದ್ದಿದೆ. ಎರಡೂ ರಾಷ್ಟ್ರಗಳು ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ದಾವೆ, ಸಂಘರ್ಷದಿಂದ ಹಿಂದೆ ಸರಿದಿದ್ದಾವೆ. ಆದರೆ ಉಭಯ ರಾಷ್ಟ್ರಗಳ ಗಡಿಯಲ್ಲಿ ಉದ್ವಿಗ್ನತೆ ಇನ್ನೂ ಕೂಡ ಮುಂದುವರೆದಿದೆ. ಈಗಲೂ ಕೂಡ ಗಡಿ ಭಾಗದ ಜನರು ಆತಂಕ, ಭಯದಲ್ಲೇ ಇದ್ದಾರೆ. ಅವರ ಜೀವನ ದುಸ್ತರ ಆಗಿದೆ. ಈ ನಡುವೆ ಸಂಘರ್ಷದಲ್ಲಿ ಭಾರತ ನಡೆಸಿದ ಆಪರೇಷನ್ ಸಿಂಧೂರ ಯಶಸ್ಸಿನ ಕುರಿತು ಕೇಂದ್ರ ಸರ್ಕಾರದ ಆಡಳಿತಾರೂಢ ಬಿಜೆಪಿ ದೇಶದಾದ್ಯಂತ ತಿರಂಗ ಯಾತ್ರೆಯನ್ನು ನಡೆಸ್ತಾ ಇದೆ. ಆದರೆ ಈ ಯಾತ್ರೆ ಯಾರಿಗಾಗಿ ಅನ್ನೋ ಪ್ರಶ್ನೆ ಸದ್ಯ ಮುನ್ನೆಲೆಗೆ ಬಂದಿದೆ. ತಿರಂಗ ಯಾತ್ರೆ ದೇಶಕ್ಕಾಗಿನೋ ಅಥವಾ ಮೋದಿಗಾಗಿನೋ ಅಂತ ಪ್ರಜ್ಞಾವಂತ ನಾಗರಿಕರು ಇದೀಗ ಪ್ರಶ್ನೆನ ಮಾಡ್ತಾ ಇದ್ದಾರೆ. ಈ ಪ್ರಶ್ನೆಗೆ ಬಹುಮುಖ್ಯ ಕಾರಣ ಕೂಡ ಇದೆ. ಅದೇನೆಂದ್ರೆ, ಇಡೀ ತಿರಂಗ ಯಾತ್ರೆಯಲ್ಲಿ ಪ್ರಧಾನಿ ಮೋದಿ ಅವರನ್ನ ಹೀರೋ ಆಗಿ ಬಿಂಬಿಸಲಾಗ್ತಾ ಇದೆ, ಮೋದಿ ಅವರನ್ನ ಪ್ರಚಾರ ಮಾಡಲಾಗ್ತಾ ಇದೆ. ಆದರೆ ಯಶಸ್ವಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿದ ಭಾರತೀಯ ಸೇನೆಯನ್ನ ಅಭಿನಂದಿಸೋದು ಬಿಜೆಪಿಯ ತಿರಂಗ ಯಾತ್ರೆಯಲ್ಲಿ ಎಲ್ಲಿಯೂ ಕೂಡ ಕಾಣ್ತಾ ಇಲ್ಲ. ಬದಲಾಗಿ ಭಾರತೀಯ ಸೇನೆಯನ್ನ ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಸೇನಾ ಸೈನಿಕರನ್ನ ಅಪಮಾನಿಸೋ ಕೃತ್ಯಗಳು ನಡೀತಾ ಇದ್ದಾವೆ. ಹೌದು, ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರದ ಸಚಿವ ವಿಜಯ್ ಶಾ ಅವರು ಪಾಕಿಸ್ತಾನದ ಉಗ್ರರನ್ನ ಹೊಡೆಯೋದಕ್ಕೆ ಅವರ ಸಹೋದರಿ ಕರ್ನಲ್ ಸೋಫಿಯಾ ಕುರೇಶಿ ಅವರನ್ನ ಕಳಿಸಿದ್ವಿ ಅಂತ ನಾಲಿಗೆನ ಹರಿಬಿಟ್ಟು ಮಾತಾಡಿದ್ರು. ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ಆ ಬಗ್ಗೆ ಭಾರತದ ಜನರಿಗೆ ವಿವರಣೆಯನ್ನ ನೀಡಿದ ಕರ್ನಲ್ ಸೋಫಿಯಾ ಅವರನ್ನ ಭಯೋತ್ಪಾದಕ ಸಹೋದರಿ ಅಂತ ಹೇಳಿ ಅಪಮಾನ ಮಾಡಿದ್ರು. ಸದ್ಯ ಅವರ ವಿರುದ್ಧ ಮಧ್ಯಪ್ರದೇಶದ ಹೈಕೋರ್ಟ್ ಸೂಚನೆಯಂತೆಯೇ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ರಾಜಕೀಯವಾಗಿ ಬಳಸಿಕೊಳ್ಳೋದಕ್ಕೆ ಬಿಜೆಪಿ ಹವಣಿಸ್ತಾ ಇದೆ. ಇಡೀ ಕಾರ್ಯಾಚರಣೆಯ ಯಶಸ್ಸನ್ನ ಮೋದಿಯ ಮುಡಿಗೇರಿಸೋದಕ್ಕೆ ಹವಣಿಸ್ತಾ ಇದೆ. ಹೀಗಾಗಿನೇ ಮಧ್ಯಪ್ರದೇಶದಲ್ಲಿ ನಡೆದ ಭಾರತ್ ಶೌರ್ಯ ತಿರಂಗ ಯಾತ್ರೆಯಲ್ಲಿ ಮಾತನಾಡಿದ ಮಧ್ಯಪ್ರದೇಶದ ಉಪಮುಖ್ಯಮಂತ್ರಿ ಜಗದೀಶ್ ದೇವ್ಡಾ ಅವರು ಮೋದಿ ಅವರನ್ನ ಹೊಗಳೋ ಭರದಲ್ಲಿನೇ ನಾಲಿಗೆನ ಹರಿಬಿಟ್ಟಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ಸಂಘರ್ಷದ ಯಶಸ್ವಿ ಕಾರ್ಯಾಚರಣೆಗಾಗಿ ದೇಶದ ಸೇನೆ ಅಥವಾ ಅದರ ಸೈನಿಕರು ಕೃತಜ್ಞತೆಯ ಸಂಕೇತವಾಗಿ ಮೋದಿ ಅವರ ಪಾದಗಳಿಗೆ ನಮಸ್ಕರಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಭಾರತೀಯ ಸೇನೆಯನ್ನ ಅವಮಾನ ಮಾಡಿದ್ದಾರೆ. ನಮ್ಮ ಅದ್ಭುತ ಪ್ರಧಾನಿಗೆ ನಾನು ಧನ್ಯವಾದವನ್ನ ಹೇಳೋದಕ್ಕೆ ಬಯಸ್ತೇನೆ. ಇಡೀ ರಾಷ್ಟ್ರ, ದೇಶದ ಸೈನ್ಯ ಮತ್ತು ಅದರ ಸೈನಿಕರು ಅವರ ಪಾದಗಳಿಗೆ ನಮಸ್ಕರಿಸ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ಮೋದಿ ನೀಡಿದ ಸೂಕ್ತ ಉತ್ತರಕ್ಕಾಗಿ ಎಷ್ಟೇ ಹೊಗಳಿದ್ರು ಕೂಡ ಸಾಲದು ಅಂತ ದೇವ್ಡಾ ಹೇಳಿದ್ದಾರೆ. ಇನ್ನು ದೇವ್ಡಾ ಮಾತ್ರ ಅಲ್ಲದೆ ಇನ್ನೂ ಹಲವು ಬಿಜೆಪಿಯ ಹಿರಿಯ ನಾಯಕರು ಮೋದಿಯವರನ್ನ ಹೊಗಳೋ ಭರಾಟೆಯಲ್ಲಿ ತೊಡಗಿದ್ದಾರೆ. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಮೇ 14ರಂದು ನಡೆದ ಭಾರತ್ ಶೌರ್ಯ ತಿರಂಗ ಯಾತ್ರೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ಸಿಗೆ ಇಡೀ ರಾಜ್ಯದ ಪರವಾಗಿ ಮೋದಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ಯಾತ್ರೆಗಳು ತ್ರಿವರ್ಣ ಧ್ವಜಕ್ಕೆ, ಸೈನಿಕರಿಗೆ, ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅತ್ಯುನ್ನತ ಗೌರವವನ್ನು ಸಲ್ಲಿಸೋದಕ್ಕೆ ಒಂದು ಉತ್ತಮ ಮಾರ್ಗ ಆಗಿದೆ. ಕಾರ್ಯಾಚರಣೆಯ ಸಮಯದಲ್ಲಿ ಮೋದಿಯವರು ಇಡೀ ರಾಷ್ಟ್ರ ಒಗ್ಗಟ್ಟಿನಿಂದ ಇರುವಂತೆ ನೋಡಿಕೊಂಡ್ರು. ಸೇನೆಯನ್ನ ಪ್ರೋತ್ಸಾಹಿಸೋದಕ್ಕೆ ಆದಂಪುರ್ ವಾಯುನೆಲೆಗೆ ಭೇಟಿಯನ್ನ ನೀಡಿದ್ರು. ಸೈನಿಕರಿಗೆ ಉತ್ಸಾಹ ತುಂಬಿದ್ರು ಅಂತ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಇನ್ನು ಉತ್ತರ ಪ್ರದೇಶದ ಬಿಜೆಪಿಯ ಅಧ್ಯಕ್ಷ ಭೂಪೇಂದ್ರ ಚೌಧರಿ ಅವರು ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಭಾರತೀಯ ಸೇನೆಗೆ ಸ್ವತಂತ್ರವನ್ನ ನೀಡಿದ ಮೋದಿಯವರ ನಾಯಕತ್ವ ಪ್ರಶಂಸನೀಯ ಅಂತ ಹೊಗಳಿ ಅಟ್ಟಕ್ಕೇರಿಸಿದ್ರು. ದೇಶದಲ್ಲಿ ಭಯೋತ್ಪಾದಕ ಕೃತ್ಯಗಳು ಸಾಮಾನ್ಯ ಆಗಿದ್ದ ಕಾಲ ಇತ್ತು. ಆದ್ರೆ ಕಾರ್ಯಾಚರಣೆಯ ಹೆಸರಿನಲ್ಲಿ ನಾವು ಬಲವಾದ ಖಂಡನೆಯ ಜೊತೆಗೆ ಸುಮ್ಮನಾಗಿದ್ವಿ. ಆದ್ರೆ ಇಂದು ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ವಿಶ್ವದ ಯಾವುದೇ ಶಕ್ತಿ ಭಾರತದ ಸೈನ್ಯದ ಶಕ್ತಿಯ ವಿರುದ್ಧ ನಿಲ್ಲೋ ಧೈರ್ಯವನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ನಮ್ಮ ಸೈನ್ಯ ಈ ದೊಡ್ಡ ಮಿಲಿಟರಿ ಕಾರ್ಯಾಚರಣೆಯೊಂದಿಗೆ ಜಗತ್ತಿಗೆ ಸ್ಪಷ್ಟ ಸಂದೇಶವನ್ನ ನೀಡಿದೆ. ಈಗ ಪಾಕಿಸ್ತಾನದೊಂದಿಗೆ ಮಾತುಕತೆಗಳು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಮತ್ತು ಭಯೋತ್ಪಾದನೆ ಕುರಿತು ಮಾತ್ರ ಇರುತ್ತೆ ಅಂತ ಚೌಧರಿ ಹೇಳಿದರು.
ಅಲ್ಲದೆ ಉತ್ತರ ಪ್ರದೇಶದ ಬಿಜೆಪಿ ಸರ್ಕಾರದ ಸಚಿವ ಸಂಪುಟ ಆಪರೇಷನ್ ಸಿಂಧೂರಕ್ಕಾಗಿ ಸಶಸ್ತ್ರ ಪಡೆಗಳ ಜೊತೆಗೆ ಮೋದಿಗೆ ಧನ್ಯವಾದವನ್ನ ಹೇಳೋ ವಿಶೇಷ ನಿರ್ಣಯವನ್ನ ಅಂಗೀಕರಿಸಿದೆ. ಸಂಪುಟ ಸಭೆಯ ಸಂದರ್ಭದಲ್ಲಿ ನಿರ್ಣಯವನ್ನ ಓದಿದ ಉತ್ತರ ಪ್ರದೇಶದ ಸಚಿವ ಸುರೇಶ್ ಖನ್ನಾ, ಇಡೀ ರಾಷ್ಟ್ರ ಭಯೋತ್ಪಾದನೆಯ ವಿರುದ್ಧ ಒಗ್ಗಟ್ಟಾಗಿದೆ. ಈ ಕಾರ್ಯಾಚರಣೆ ನಮ್ಮ ಶಕ್ತಿ, ಒಗ್ಗಟ್ಟು ಮತ್ತು ರಾಷ್ಟ್ರವನ್ನ ರಕ್ಷಿಸೋ ಸಾಮೂಹಿಕ ಸಂಕಲ್ಪಕ್ಕೆ ಪುರಾವೆಯಾಗಿದೆ. ಆದರೆ ನಮ್ಮ ಪ್ರಧಾನಿ ಮತ್ತು ಕೇಂದ್ರ ಸಚಿವ ಸಂಪುಟ ಸೈನ್ಯಕ್ಕೆ ಮುಕ್ತವಾಗಿ ಬೆಂಬಲವನ್ನ ನೀಡಿದ್ರಿಂದ ಮಾತ್ರ ಇದು ಸಾಧ್ಯ ಆಗುತ್ತೆ. ಉತ್ತಮ ನಾಯಕತ್ವ ನೀಡಿದ್ದಕ್ಕಾಗಿ ಮೋದಿ ಅವರಿಗೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಇನ್ನು ಗುರುವಾರ ಭೋಪಾಲ್ನಲ್ಲಿ ನಡೆದ ತಿರಂಗ ಯಾತ್ರೆಯನ್ನ ಉದ್ದೇಶಿಸಿ ಮಾತನಾಡಿದ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು, ಪ್ರಧಾನಿಯವರ ಹೆಸರು ಪಾಕಿಸ್ತಾನ ಸೇನೆ ಮತ್ತು ಭಯೋತ್ಪಾದಕರು ಇಬ್ಬರನ್ನೂ ಕೂಡ ಕಾಡಿದೆ. ಪಹಲ್ಗಾಮ್ ದಾಳಿಯ ಸಮಯದಲ್ಲಿ ಭಯೋತ್ಪಾದಕರು ಮೋದಿಯವರ ಹೆಸರು ಹೇಳಿದ್ರು, ಹೋಗಿ ಮೋದಿಗೆ ಹೇಳಿ ಅಂತ ಹೇಳಿದ್ರು. ಈಗ ಪಾಕ್ ಸೈನ್ಯ ಮತ್ತು ಭಯೋತ್ಪಾದಕರು ಹೇ ಮೋದಿ ಅಂತ ಹೇಳುವಂತಾಗಿದೆ. ಆ ದಿನ ನಮಗೆ 56 ಇಂಚಿನ ಎದೆ ಸಿಕ್ಕಿದೆ. ಅದು ನಮಗೆ ಸಂತೋಷವನ್ನ ತಂದಿದೆ. ಮೋದಿ ನಾಯಕತ್ವದಲ್ಲಿ ನವ ಭಾರತ ಸೃಷ್ಟಿಯಾಗಿದೆ ಅಂತ ಹೇಳಿದ್ರು. ಬಿಜೆಪಿ ಆಡಳಿತ ಇರೋ ಉತ್ತರಾಖಂಡದಲ್ಲಿ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ಮಿಲಿಟರಿ ವಸ್ತ್ರವನ್ನ ಧರಿಸಿದ ಮೋದಿಯವರ ಛಾಯಾಚಿತ್ರವನ್ನ ಹಿಡಿದು ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿದ್ರು. ಇಂದು ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ಬಲಿಷ್ಠ ನಾಯಕತ್ವದ ಬಗ್ಗೆ ಹೆಮ್ಮೆಯನ್ನ ಪಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕರು ಮತ್ತು ಬಿಜೆಪಿ ಆಡಳಿತ ಇರೋ ಸರ್ಕಾರಗಳ ಮುಖ್ಯಮಂತ್ರಿಗಳು, ಸಚಿವರು ತಮ್ಮ ಪಕ್ಷದ ತಿರಂಗ ಯಾತ್ರೆಯಲ್ಲಿ ಭಾರತ ಮತ್ತು ಭಾರತದ ಇತಿಹಾಸದ ಬಗ್ಗೆ ಮಾತಾಡ್ತಾ ಇಲ್ಲ, ಭಾರತವನ್ನ ನೆನೀತಾ ಇಲ್ಲ, ಯುದ್ಧ ಕಾರ್ಯಾಚರಣೆಗಳನ್ನ ನಡೆಸಿದ ಭಾರತೀಯ ಸೇನೆಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಬದಲಾಗಿ ಎಲ್ಲದಕ್ಕೂ ಕೂಡ ಮೋದಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಮೋದಿಯಿಂದಾನೇ ಸಾಧ್ಯ ಅಂತ ಹೇಳ್ಕೊತಾ ಇದ್ದಾರೆ. ಈ ಹಿಂದೆ 2019ರಲ್ಲಿ ಪುಲ್ವಾಮಾ ದಾಳಿ ನಡೆದಾಗ ಭಾರತೀಯ ಸೇನೆ ನಡೆಸಿದ ಬಾಲಾಕೋಟ್ ಪ್ರತಿದಾಳಿಯ ವಿಚಾರದಲ್ಲಿಯೂ ಕೂಡ ಇಡೀ ಕಾರ್ಯಾಚರಣೆಯ ಯಶಸ್ಸನ್ನ ಮೋದಿ ಅವರಿಗೆ ನೀಡಲಾಯಿತು. ಸ್ವತಃ ಮೋದಿ ಅವರು ಕೂಡ ಆ ಕಾರ್ಯಾಚರಣೆ ತಮ್ಮ ಸೂಚನೆ, ಸಲಹೆ ಅಂತಾನೆ ನಡೀತು ಅಂತ ಹೇಳ್ಕೊಂಡ್ರು. ಮೋಡ ಕವಿದಾಗ ರೆಡಾರ್ಗಳು ಕೆಲಸ ಮಾಡೋದಿಲ್ಲ, ಆ ಸಮಯದಲ್ಲಿ ದಾಳಿ ಮಾಡಿ ಅಂತ ಭಾರತೀಯ ಸೇನೆಗೆ ನಾನೇ ಸೂಚನೆ ನೀಡಿದ್ದೆ ಅಂತ ಮೋದಿ ತಮ್ಮ ಬೆನ್ನನ್ನ ತಾವೇ ತಟ್ಕೊಂಡಿದ್ರು. ಪ್ರಸ್ತುತ ಪಹಲ್ಗಾಮ್ ದಾಳಿಯ ನಂತರ ಅಂತಲೂ ಕೂಡ ದೇಶದ ಉದ್ದಗಲಕ್ಕೂ ಎಲ್ಲ ಬಿಜೆಪಿ ನಾಯಕರು ಮೋದಿ ಅಂತ ಹೇಳ್ತಾ ಇದ್ದಾರೆ. ಭಾರತೀಯ ಸೇನೆಯ ಶ್ರಮ, ಶೌರ್ಯವನ್ನ ಮರೆಮಾಚ್ತಾ ಇದ್ದಾರೆ. ಭಾರತೀಯ ಸೇನೆ ಮೋದಿಯವರ ಪಾದಗಳಿಗೆ ನಮಸ್ಕರಿಸ್ತಾ ಇದೆ ಅಂತ ಉದ್ದಟತನದ ಹೇಳಿಕೆಗಳನ್ನ ನೀಡೋ ಮೂಲಕ ಸೈನಿಕರನ್ನ ಅವಮಾನ ಮಾಡ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿ ನಡೆಸ್ತಾ ಇರೋ ತಿರಂಗ ಯಾತ್ರೆ ಭಾರತಕ್ಕಾಗಿಯೂ ಅಲ್ಲ, ಭಾರತೀಯ ಸೇನೆಗಾಗಿಯೂ ಅಲ್ಲ, ಕೇವಲ ಮೋದಿಯವರ ಪ್ರಚಾರಕ್ಕಾಗಿ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.